ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಎಲ್ಲರಿಗೂ ನಮಸ್ಕಾರ. ಕೇಳುಗರೆ, ಇಂದಿನ ಜನತರಂಗದಲ್ಲಿ ಕೇಳಿ ಹಿರಿಯ ತಬಲವಾದಕರಾದ ಬೇಲೂರಿನ BG ನಾಗೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ F ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಿರಿಯ ತಬಲಾ ವಾದಕರಾಗಿರುವಂತಹ BG ನಾಗೇಶ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಧನ್ಯವಾದಗಳು. ಬೇಲೂರಿನವ್ರು ನೀವು? ಹೌದಾ ಮೇಡಮ್, ಸ್ವಂತ ಊರು ಬೇಲೂರು. ಸ್ವಂತ ಊರು ಬೇಲೂರು. ನಿಮ್ಮ ಪರಿಚಯ ಮಾಡಿಕೊಡಿ, ಯಾರ್ಯಾರಿದ್ದೀರಾ ಮನೆಯಲ್ಲಿ? ಈಗ ನಾವು ಹಾಸನದಲ್ಲಿ ಸೆಟ್ಲ್ ಆಗಿದ್ದೀವಿ. ಮನೆಯಲ್ಲಿ ನನ್ನ ಹೆಂಡತಿ ಮಮತಾ ನಾಗೇಶ್, ಮಗ ಪ್ರೀತಮ್ ಅಂತ, ಮಗಳು ಪ್ರಿಯಾ ಕಾರ್ತಿಕ್ ಅಂತ ಮೈಸೂರಿಗೆ ಮದುವೆ ಮಾಡಿಕೊಟ್ಟಿದ್ವಿ. ಮೊಮ್ಮಗಳಿದ್ದಾಳೆ. ನಿಮ್ಮ ವೃತ್ತಿಯನ್ನಾಗೆ ಸ್ವೀಕರಿಸಿದ್ದ ತಬ್ಲಾನ? ಹೌದು ಮೇಡಮ್. ನಾನು ಬಹುಶಃ 8 ವಯಸ್ಸು ಅಂತ ಅನ್ಸುತ್ತೆ ನನಗೆ. ಅವಾಗ ನಾವು ಗೆಂಡೆಹಳ್ಳಿನ ಊರಲ್ಲಿದ್ವಿ, ಬೇಲೂರು ತಾಲೂಕು. ಅಲ್ಲಿ ನಮ್ಮ ತಂದೆಯವರು ಹೋಟ್ಲ್ ಇಟ್ಕೊಂಡಿದ್ರು. ಹಾಗಾಗಿ ಟೇಬಲ್ ಮೇಲೆ, ಪ್ಲೇಟ್ಗಳ ಮೇಲೆ ಹಾಗೆ ಕೈ ಆಡಿಸ್ತಾ ಆ ಕಲೆ ರೂಢಿ ಆಗ್ಬಿಡ್ತು ಮೇಡಮ್. ತದನಂತರದಲ್ಲಿ ನೀವೇ ಸುಮ್ಮನೆ ನಿಮ್ಮಷ್ಟು ಮನೆಯಲ್ಲೆಲ್ಲ ಕಲಾವಿದ್ರು. ನಮ್ಮ ತಂದೆ ಗೋಪಾಲ ಕೃಷ್ಣಮೂರ್ತಿ ಅಂತ ಹರಕತೆ, ತಾಯಿ ಲಲಿತಮ್ಮ ಅಂದ್ಬಿಟ್ಟು ಗಮಕ, ಹಾಡುಗಾರಿಕೆ, ಹಾರ್ಮೋನಿಯಮ್ಮು, ಮತ್ತೆ ನಟನೆ, ನೃತ್ಯ, ಇದರಲ್ಲಿ ಮತ್ತೆ ನಾಟ್ಯ ವ್ಯವಸ್ಥೆನೂ ಮಾಡ್ತಾ ಇದ್ರು, ಮನೆಯಲ್ಲೇ ಮಾಡ್ಕೊಡುವಂಥದ್ದು. ಇನ್ನು ಅಕ್ಕ ಪ್ರಖ್ಯಾತ ಹರಿಕತ್ವ ವಿದ್ಯುಷಿ ಬೇಲೂರು ನಾಗಲಕ್ಷ್ಮಿ ಶಿವರಾಮ್ ಅಂತ, ಅವರು ನಾಡಿನಾದ್ಯಂತ ಚಿರಪರಿತಿದ್ರು. ಇನ್ನೊಬ್ಬರಕ್ಕ ಮಂಜುಳಾ ರಂಗನಾಥ್ ಅಂತ, ಅವರು ಹಾಡ್ತಾ ಇದ್ರು. ಮತ್ತೆ ಇನ್ನೊಂದು ತಂಗಿ ಪುಷ್ಪ ನರಸಿಂಹಮೂರ್ತಿ ಅಂತ, ಅವಳು ಹಾಡ್ತಾ ಇದ್ಲು. ಕೊನೆ ತಮ್ಮ ರಾಘವೇಂದ್ರ ಅಂತ, ಅವನು ಹಾಡುಗಾರಿಕೆಯಲ್ಲಿದ್ದ. ಇಡೀ ನಮ್ಮ ಕುಟುಂಬ ಸಂಗೀತದ ಕುಟುಂಬ ಆಗಿತ್ತು ಮೇಡಮ್. ಮತ್ತೆ ನೀವೇ ಕಲೀಲಿಲ್ಲ ಸಂಗೀತ? ಸಂಗೀತದ್ದು ಯಾಕೋ ಒಲವು ಬರಲಿಲ್ಲ, ತಬಲಾದ ಮೇಲೆ ಬಂದ್ಬಿಡ್ತು ಮೇಡಮ್. ಅದು ತಬಲಾನೇ ಮೇನ್ ಆಗ್ಬಿಡ್ತು. ಅಲ್ಲಿ ಯಾರಾದ್ರೂ ಇದ್ರ ಗೆಂಡೆಹಳ್ಳಿನಲ್ಲಿ ಕಲ್ಸೋರು? ಇಲ್ಲ, ಕಲ್ಸೋರಿಲ್ಲ. ಬಟ್ ನನಗೆ ಬೇಲೂರಿನಲ್ಲಿ ಏನಾಯ್ತು ಅಂತ ಕಲಿಯೋ ಒಂದು ಆಸಕ್ತಿಯಿಂದ ಬೇಲೂರಿಗೆ ಬಂದೆ. ಒಬ್ಬರು ಗುರುಗಳು ಸಿಕ್ಕಿದ್ರು, ಹೆಸರು ಹೇಳೋಲ್ಲ. ಅವರು ನನಗೆ ಹೇಳ್ಕೊಡ್ಲಿಲ್ಲ. ನಾನು ಅದನ್ನ ಮನ್ಸಿನ ಮೇಲೆ ತಗೊಂಡು ಮನೆಗೆ ಬಂದೆ. ಅಳು ಬಂತು ಮೇಡಮ್. ಆಗ ನಮ್ಮ ಅಕ್ಕ, ತಂದೆ ತಾಯಿ ಎಲ್ಲ, ಏನೋ ಬೇಡ, ನಿನಗೇನ್ ತೋಚುತ್ತೋ ಅದನ್ನೇ ನುಡಿಸ್ತಾ ಬಾ, ನೋಡ ಮುಂದೆ ದೇವ್ರು ನಿನಗೆ ಅದೇನ ಅನುಕೂಲ ಆಗುತ್ತೆ ಅಂತ ಅವರ ಒಂದು ಕುಟುಂಬದ ಪ್ರೋತ್ಸಾಹ. ಮತ್ತೆ ಮುಖ್ಯವಾಗಿ ನಾವು ಹೇಳ್ಬೇಕು ಅಂದ್ರೆ, ಗೆಂಡೆಹಳ್ಳಿಲಿದ್ದಾಗ ನಮಗೆ ಭದ್ರಾವತಿ ಆಕಾಶವಾಣಿ ನನಗೆ ಬಹಳ ಸಹಾಯ ಮಾಡ್ತು. ನನ್ನ ಜೀವಮಾನದಲ್ಲಿ ನಾನು ಆಕಾಶವಾಣಿನ ಮರೆಯಾಗಿಲ್ಲ. ಯಾಕೆಂದ್ರೆ ಅದರಲ್ಲಿ ಭಾವಗೀತೆ, ಜಾನಪದ ಗೀತೆ, ಕನ್ನಡ ಗೀತೆ, ಚಿತ್ರಗೀತೆಗಳು ಮತ್ತೆ ಧಾರಾವಾಹಿಗಳು ಹೀಗೆಲ್ಲ ಬರೋದು. ಅವಾಗ ನಾವೇನ್ ಮಾಡ್ತಿದ್ದೆ, ಅದ್ರ ಕಡೆ ಗಮನ ಹರಿಸ್ತಾ ಇದ್ದೆ. ಅಲ್ಲಿ ಹಾಡು ಹೇಗೆ ಬರುತ್ತೆ, BGM ಏನ್ ಬರುತ್ತೆ, ತಬಲಾ ಏನ್ ನುಡ್ಸಿಯಾನೆ, ಏನೇನ್ ಕೊಟ್ಟಿದ್ದಾರೆ, ಯಾವ್ದ್ರದ್ದಾದ್ಮೇಲೆ ಏನ್ ತಗೋಬೇಕು ಅನ್ನೋದನ್ನ ಟೇಬಲ್ ಮೇಲೆ ನುಡಿಸಿ ನನಗೆ ಅದು ಬಹಳ ಉಪಯುಕ್ತವಾಯಿತು. ಆಕಾಶವಾಣಿಗೆ ನನ್ನ ಧನ್ಯವಾದನ ಮೊದಲು ಅರ್ಪಿಸ್ತೇನೆ ಮೇಡಮ್. ಆಮೇಲೆ ನಿಮ್ಮಷ್ಟಕ್ಕೆ ನೀವೇ ನುಡಿಸ್ತಾ ಇದ್ರಿ. ಇದು ಸರಿನಾ ತಪ್ಪಾ ನಾನು ನುಡ್ಸೋದು ಅಂತೆಲ್ಲ ನಿಮ್ಗೆ ಗೊಂದಲಗಳು ಇರುತ್ತೆ ಮನಸ್ಸಲ್ಲಿ. ಅದನ್ನೆಲ್ಲ ಹೇಗೆ ಬಗೆಹರಿಸ್ಕೊ ಮೇಡಮ್? ಕೆಲವು ಹಾಡುಗಳಂತೂ ಕೇಳಿ ನುಡಿಸ್ಬೇಕಾದ್ರೆ ತಪ್ಪಾಗೋದು. ಅದನ್ನ ತಬಲಾದಲ್ಲಿ ನಾನು ಏನ್ ಮಾಡ್ತೆ, ಸರಿಪಡ್ಸ್ಕೊಂಡು ನುಡಿಸ್ತಾ ಇದ್ದೆ. ಅವಾಗ ನಮ್ಮ ತಂದೆಯವರು, ಅಕ್ಕ ಅವರು ಪ್ರೋತ್ಸಾಹ ಕೊಟ್ರು. ಒಮ್ಮೆ ಒಬ್ಬ ತಬಲಿಸ್ಟು ನಮ್ಮ ಅಕ್ಕ ಅವರ ಹರಕತೆಗೆ ಬರೋಕ್ಕಾಗಲಿಲ್ಲ. ಅದು ಏನೋ ಸಂದರ್ಭ ಗೊತ್ತಿಲ್ಲ. ಆಗ ಅಕ್ಕ ಅವರು, ನೀನೇ ಬಾ ಇವತ್ತು ಕಾರ್ಯಕ್ರಮಕ್ಕೆ ಹೋಗೋಣ ಅಂದರು. ಆಮೇಲೆ ಏನಮ್ಮ ಬೇಡ, ಕತೆ ಮತ್ತೆ ತೊಂದರೆ ಆಗೋದು. ಇಲ್ಲ ಬಾ, ನೀನು ನುಡಿಸ್ತೀಯಲ್ಲ, ನಾನು ನೋಡಿದ್ದೀನಿ ಅಂದ್ಬಿಟ್ಟು ಮೊದಲು ಹರಿಕಥಾ ಕಾರ್ಯಕ್ರಮಕ್ಕೆ ನಮ್ಮ ಅಕ್ಕ ಅವ್ರು ಕರ್ಕೊಂಡು ಹೋದ್ರು. ಅಲ್ಲಿ ಅವ್ರಿಗೆ ಅನ್ನಿಸ್ತು, ಪರವಾಗಿಲ್ಲ, ಇವನ್ನ ನಾವು ಬೆಳೆಸಿದ್ರೆ ಇವನು ಹೀಗೆ ಮುಂದುವರಿತಾನೆ ಅಂದ್ಬಿಟ್ಟು ಅವತ್ತಿನಿಂದ ಇವತ್ತವರೆಗೂ ನನಗೆ ಜೊತೆಗೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಮೇಡಮ್. ಹೋಗ್ತಾ ಇದ್ದೀನಿ. ಒಟ್ಟು ನೀವು ಒಂದು ಗುರುಗಳನ್ನ ಇಟ್ಕೊಂಡು ಕಲಿತೇ ಇಲ್ಲ ಇದುವರೆಗೂ? ಅದೊಂದು ಮನ್ಸಲ್ಲಿ ಕೊರಗಿದೆ ಮೇಡಮ್. ಇವತ್ತು ನಾನು ಗುರುಗಳು ಸಿಕ್ಕಿದ್ರೆ ನಾನು ಖಂಡಿತ ಗುರು ಸೇವೆ ಮಾಡ್ಕೊಂಡು ನಾನು ಇದನ್ನು ಕಲಿತೀನಿ ಮೇಡಮ್. ಎಷ್ಟು ವಯಸ್ಸು ತಮಗೆ? ನನಗೀಗ 66 ಮೇಡಮ್. ಈಗಲೂ ಕಲಿಯೋ ಉತ್ಸಾಹ ಇದೆ? ಹೌದು ಮೇಡಮ್, ಕಲಿಯಬೇಕು. ಯಾಕೆಂದ್ರೆ ಗುರುವಿಂದ ಪಾಠ ಆದ್ರೆ ನಾವು ಭಾವ ಬಂಧನವನ್ನ ದಾಟುವುದು ಅಂತ ನಮ್ಮ ಅಕ್ಕ ಅವ್ರು ಹೇಳ್ತಾರೆ. ಇಲ್ಲ ಅಂದ್ರೆ ಏಕಲವ್ಯ ಅಂತಾರೆ. ಯಾವುದೋ ಒಂದು ಗುರುಗಳ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಮುಂದುವರಿಬೇಕು. ಯಾರು ನಿಮ್ಗೆ ತುಂಬಾ ಇಷ್ಟದ ತಬಲಾ ವಾದಕರು? ಮೇಡಮ್, ನನಗೆ ವೇಣು ಅಂದ್ಬಿಟ್ಟು ಹಂಸಲೇಖ ಅವರ ಗರಡಿಲಿ ಇದಾರೆ ಮೇಡಮ್. ಹಂಸಲೇಖ ಅವರ ಮಗಳು ಮದುವೆಗೆ ಹೋದಾಗ ಅವ್ರನ್ನ ಭೇಟಿ ಆದೆ. ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡೆ. ಅವರು ಸಿನಿಮಾ ಆಕ್ಟರ್ ಎಲ್ಲ ಬಂದಿದ್ದಾರೆ,
ಯಾಕೆ ನೀವು ನನ್ನ ಜೊತೆ ತೆಗೆಸ್ಕೊತೀರಾ ಅಂತ ಹೇಳಿದ್ರು. ಇಲ್ಲ ಸರ್ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಫೋಟೋ ತೆಗೆದಾದ್ಮೇಲೆ ಈಗ ಹೇಳಿ ಅಂದರು. ನಿಮ್ಮ ಅಭಿಮಾನಿ ಸರ್ ನಾನೊಬ್ಬ ಸಣ್ಣ ಪುಟ್ಟ ತಬಲಾ ಕಲಾವಿದ, ಹಾಗಾಗಿ ನಾನಿವತ್ತು ಧನ್ಯನಾದೆ ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಕ್ಕೆ ಹೇಳಿದ್ರಿ. ಓದಿದ್ದೆಲ್ಲ ಎಲ್ಲಿ ತಾವು? ಓದಿದ್ದು SLC ವರ್ಗ ಗೆಂಡೆಹಳ್ಳಿ ಅಂತ, ಬೇಲೂರು ತಾಲೂಕು. 75ರಲ್ಲಿ SLC ಎಕ್ಸಾಮ್ ಬರೆದೆ. SSLC ಅಷ್ಟೇ ಓದಿದ್ರಿ? ಅಷ್ಟೇ, ಮುಂದೆ ಹೋಗ್ಲಿಲ್ಲ. ಇಲ್ಲ, ಸ್ವಲ್ಪ ಕಷ್ಟದ ಪರಿಸ್ಥಿತಿಗಳಿದ್ದು ಅವಾಗ. ಅಕ್ಕ ಅವರೇ ಹರಕತೆ ಮಾಡಿ ನಮಗೆ ಸ್ವಲ್ಪ ಸಹಾಯ ಮಾಡ್ತಾ ಇದ್ರು. ಮತ್ತೆ ಹೋಟ್ಲು ವೃತ್ತಿ ಇತ್ತು. ಮತ್ತೆ ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ಈಗಲೂ ಇದೆಯಾ? ಇಲ್ಲ ಮೇಡಮ್, 96ರಲ್ಲಿ ಕ್ಲೋಸ್ ಮಾಡಿಬಿಟ್ವಿ. ಎಲ್ಲಿತ್ತು? ಬೇಲೂರಲ್ಲ? ಬೇಲೂರಲ್ಲೇ ಹೋಟ್ಲು ನಡೆಸ್ಕೊಂಡಿದ್ವಿ. 81ರಲ್ಲಿ ನಂಗೆ ಹಂಗಾಮಿಯಾಗಿ ಸ್ಟೇಟ್ ಬ್ಯಾಂಕ್ ಅಂಬೈಸೂರಲ್ಲಿ ಕೆಲಸ ಸಿಕ್ತು. ತದನಂತರ 12/12/87ಕ್ಕೆ ಕಾಯಂ ಆಯಿತು ಮೇಡಮ್ ಬೇಲೂರಲ್ಲೇ. 16/1/2016ಕ್ಕೆ ಹಾಸನದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾದೇಶಿಕ ಕಚೇರಿಗೆ ನನ್ನನ್ನು ವರ್ಗಾವಣೆ ಮಾಡಿದ್ರು. ಅಂದರೆ ಇಂಥವ್ರು ಬೇಕು ಅಂತ, ಒಳ್ಳೆ ಕೆಲಸಕಾರ ನಮಗೆ ಬೇಕು ಅಂತ AGM ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕರೆಸ್ಕೊಂಡ್ರು. 2/4/20ಕ್ಕೆ ಹಾಸನದಲ್ಲೇ ಪ್ರಾದೇಶಿಕ ಕಚೇರಿಯಲ್ಲಿ ನಿವೃತ್ತನಾದೆ. ನೀವು ಬ್ಯಾಂಕ್ ಉದ್ಯೋಗಿ ಸಹ? ಹೌದು ಮೇಡಮ್. ಈಗ ಗುರು ಇಲ್ದೇನೆ ತಬ್ಲಾ ಕಲ್ತಿದ್ದೀರಾ, ಈಗ ಹರಿಕತೆಗೆಲ್ಲ ನುಡಿಸ್ತೀರಾ. ಬೇರೆ ಎಲ್ಲೆಲ್ಲಿ ನುಡಿಸಿ ನಿಮಗೆ ತೃಪ್ತಿ ತಂದಿದೆ? ಮೇಡಮ್, ನನಗೆ ಒಮ್ಮೆ ಬೇಲೂರಿನಲ್ಲಿ ಶೂಟಿಂಗ್ ಆಗಬೇಕಾದ್ರೆ ಬೇಲೂರು ಕೃಷ್ಣಮೂರ್ತಿ, ಮುಸುರಿ ಕೃಷ್ಣಮೂರ್ತಿ ಅವ್ರನ್ನ ಕರೆಸಿದ್ರು. ಅವಾಗ ತಬ್ಲಾದವ್ರು ಇತ್ತಿಲ್ಲ. ಹಾರ್ಮೋನಿಯಂಗೆ ಹಾಸ್ಯ ನಟ ಉಮೇಶ್ ಅವರೇ ಕೂತಿದ್ರು. ಆಮೇಲೆ ಬೇಲ್ ಕೃಷ್ಣಮೂರ್ತಿ ಅವ್ರು ಹೇಳಿದ್ರು, ನಮ್ಮ ಹುಡುಗ ಇದ್ದಾನೆ ನುಡಿಸ್ತಾನೆ ಅಂದ್ರು. ಮುಸ್ರಿ ಅವರು ದೊಡ್ಡ ಸಂಗೀತ ವಿದ್ವಾಂಸರು. ನಾನು ಅವ್ರ ಕಾಲಿಗೆ ಬಿದ್ದು, ಇಲ್ಲ ಸ್ವಾಮಿ ನಂಗೆ ಪಾಠ ಆಗಿಲ್ಲ, ನನಗೆ ನುಡ್ಸೋದಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಕ್ಷಮಿಸಿ ಅಂದರು. ಇಲ್ಲಪ್ಪ ಪರವಾಗಿಲ್ಲ, ನಿಂಗೇನು ಬರುತ್ತೋ ಅದು ನುಡ್ಸು, ನಾನು ಅಡ್ಜಸ್ಟ್ ಮಾಡ್ತೀನಿ ಅಂದರು. ನನ್ನ ದೊಡ್ಡ ಕಲಾವಿದರು ಅಂದರೆ ಮುಸುರಿ ಕೃಷ್ಣಮೂರ್ತಿ ಅವರ ಜೊತೆ ವಾತಾಪಿ ಗಣಪತಿಂಬಜನ ಹಾಡಿಗೆ ನನಗೇನು ಪರಮಾತ್ಮ ಅವತ್ತಿನ ಕಾಲದಲ್ಲಿ ನುಡ್ಸೋದಕ್ಕೆ ಶಕ್ತಿ ಕೊಟ್ಟನೋ ಅದು ನುಡ್ಸಿದ್ದು ಒಂದು ಅನುಭವ ಮೇಡಮ್. ಏನ್ ಹೇಳಿದ್ರ ಆಮೇಲೆ ಅವರು? ಪರವಾಗಿಲ್ಲಪ್ಪ, ನುಡ್ಸಿದ್ಯಾ, ಸಣ್ಣ ತಪ್ಪುಗಳು ಇರ್ತವೆ, ನೀನು ಪಾಠನೇ ಆಗಿಲ್ಲ ಅಂದಾಗ ನಾವು ಅದನ್ನು ಕ್ಷಮಿಸಲೇಬೇಕು ಅಂತ ಸಣ್ಣ ಪುಟ್ಟ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಅವರೊಂದು 10 ರೂಪಾಯಿನ ಅವ್ರದ್ದು ಒಂದು ಇದಾಗಿ ಕೊಟ್ಟರು ಮೇಡಮ್, ಕಾಣಿಕೆ ಆಗಿ. ಈಗ ನಿಮ್ಮ ಮಕ್ಕಳಿಗೆ ನೀವು ಅಂದ್ರೆ ಇಷ್ಟೊಂದು ನಿಮಗೆ ಮನದಲ್ಲಿ ಅದಮ್ಯವಾದ ಆಸೆ ಇದೆ ತಬ್ಲಾ ನುಡ್ಸೋದ್ರ ಬಗ್ಗೆ, ಈಗಲೂ ಸಹ ನೀವು ಕಲಿಯೋಕ್ಕೆ ರೆಡಿ ಇದ್ದೀರಾ? ಈಗೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ಕಲಿಸ್ತಾರೆ, ಯಾಕೆ ನೀವು ಸೇರ್ಕೋಬಾರ್ದು? ಹೌದಾ ಮೇಡಮ್, ಈಗ ಮೊನ್ನೆ ಬೆಂಗಳೂರಿನಲ್ಲಿ ನಮಗೆ ಒಬ್ರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ನಾವು ಆನ್ಲೈನಲ್ಲಿ ನಿಮ್ಗೊಂದು ಲಿಂಕ್ ಕೊಡ್ತೀವಿ, ಅದರಲ್ಲಿ ನೀವು ಕಲ್ತ್ಕೊಳ್ಳಿ ಅಂದರು. ಅದು ನಾನು ಹೇಳಿದೆ, ಯಾಕೆಂದರೆ ಸ್ವಲ್ಪ ಅದ್ರ ಬಗ್ಗೆ ಇಲ್ಲ ಮಗ ಇರ್ತಾನಲ್ಲ ಅವನ್ನೆಲ್ಲ ಇದು ಮಾಡ್ಕೊಡ್ತಾನೆ, ನಿಮಗೆ ಗುರು ಸಿಗ್ಲಿಲ್ಲ ಅಂದರೆ ಹಾಸನದಲ್ಲಿ ಆನ್ಲೈನಲ್ಲಿ ಮಾಡ್ಕೊಳ್ಳಿ ಅಂದರು. ಅದಕ್ಕೆ ಒಪ್ಪಿಗೆ ಕೊಡಿ. ನಮ್ಮದು 2ರಲ್ಲೂ ಇದೆ. ನನಗೆ ಇವತ್ತು ಹಾಸನದಲ್ಲಿ ಯಾರು ಹೇಳ್ಕೊಡ್ತೀನಿ ಅಂದರೆ ನಾನು ಪಾಠ ಮಾಡ್ಕೋತೀನಿ ಮೇಡಮ್. ಅದ್ರಲ್ಲಿ ತುಂಬ ಆಸೆ ಇದೆ, ನಾನು ಮುಂದುವರಿಬೇಕು ಅಂತ. ಇಲ್ಲ ಆನ್ಲೈನಲ್ಲೇ ಮುಂದುವರಿತೀರಾ? ನಿಮ್ಮ ಮಕ್ಕಳಿಗೆ ಕಲಿಸಿದ್ದೀರಾ ಸಂಗೀತ, ಅಥವಾ ಈಗ ನಿಮಗೆ ಬೇರೆ ಬೇರೆ ಆಸಕ್ತಿಗಳಿದೆ? ಮಿಮಿಕ್ರಿ ಮಾಡ್ತೀನಿ ಅಂತ ಹೇಳಿದ್ರಿ ನೀವು, ಆಮೇಲೆ ಹರಿಕತೆ ನಿಮ್ಮ ಅಕ್ಕ ಇರೋದ್ರಿಂದ ಅವ್ರ ಜೊತೆ ಓಡಾಡಿದ್ದೀರಾ, ಅದು ಸಹ ನಿಮ್ಗೆ ಸ್ವಲ್ಪ ಆಸಕ್ತಿ ಇದೆ. ಮಕ್ಕಳಿಗೆಲ್ಲ ಸಂಗೀತದ ಆಸಕ್ತಿ ಇದೆಯಾ ಹೇಗೆ? ಮಗಳು ಮೇಡಮ್ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಪ್ರಿಯದರ್ಶಿನಿ ಅಂತ ಅವಳು ನೃತ್ಯಕ್ಕೆ ಹೋದ್ಲು. ಮತ್ತೆ ನಂತರ ಅದನ್ನ ಸ್ವಲ್ಪ ಕಮ್ಮಿ ಮಾಡಿ ಈ ಓದೋ ಕಡೆ ಮತ್ತೆ ನಮ್ಮ ಜೊತೆ ಸೇರ್ಕೊಂಡು ಭಜನೆ ಇದೆಲ್ಲ ಮಾಡೋದು, ಅದರಲ್ಲಿ ಆಸಕ್ತಿ ಮಾಡಿದ್ಲು. ಭಜನೆ ಮಾಡ್ತೀರಾ ನೀವು? ಭಜನೆನೂ ಅಕ್ಕ ಅವ್ರ ಜೊತೆ ಮಾಡ್ತೀವಿ ಮೇಡಮ್, ಬೇಲೂರು ನಾಗಲಕ್ಷ್ಮಿ ಅವ್ರ ಜೊತೆ. ಗುಂಪಿದ್ಯಾ ಹೇಗೆ ನಿಮ್ದು? ಅದೇ ನಮ್ಮ ಅವರು ಅಕ್ಕ ತಂಗಿಯರದ್ದು ಗುಂಪಿದೆ. ಮತ್ತೆ ಅವ್ರ ಜೊತೆ ಇನ್ನೂ ಯಾರು ಹೆಣ್ಮಕ್ಳು ಬಂದ್ರೆ ಅದ್ರ ಜೊತೆ ಹಾರ್ಮೋನಿಯಮು ಇಲ್ಲ ಕೀಬೋರ್ಡ್ ಹೊರಗಡೆಯಿಂದ ಕರೆಸ್ಬೇಕು, ನಾವು ಅವ್ರಿಗೆ ಒಂದಿಷ್ಟು ಅಮೌಂಟ್ ಅಂತ ಇದು ಮಾಡಿ. ತಬಲಾ ನಾನೇ ಇರ್ತೀನಿ, ಮತ್ತೆ ತಾಳ ಗಿಡ ಇಲ್ಲ ಮಲೆ ಶ್ರುತಿ ಪಟ್ಟಿಗೆ ಇದೆಲ್ಲ ಇರುತ್ತೆ ಮಾಡ್ಕೊಂಡು. ಈಗಲೂ ಭಜನ್ಸ್ಗೆಲ್ಲ ನಾನು ಹೋಗ್ತಲೇ ಇದ್ದೀನಿ. ಎಲ್ಲೆಲ್ಲಿ ಹೋಗಿದ್ದೀರಾ? ಮೇಲ್ಕೋಟೆ, ಬೆಂಗಳೂರು ರಾಜರಾಜೇಶ್ವರಿ ನಗರ, ಆಮೇಲೆ ಮೈಸೂರು, ಈ ಥರ ಕರ್ನಾಟಕದ ರಾಜ್ಯದ ಎಲ್ಲೆಲ್ಲಿ ಸ್ಪರ್ಧೆಗಳು ಇರ್ತಾರಲ್ಲ ಅವ್ರ ಜೊತೆ ಎಲ್ಲ ಹೋಗ್ತೀವಿ. ಇವತ್ತು ಯಾರು ಕರೆದ್ರು ಭಜನೆಗೆಲ್ಲ ನಾನು ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ದೀನಿ. ಒಂದು ಭಜನಾ ಗೀತೆ ಹಾಡ್ಬೋದಾ ನಮ್ಗೆ? ಬೇಲೂರು ಚನ್ಕೇಶ್ ಒಂದು ಹೇಳಿ. ಕಂಡಿನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡನ ಗೋವಿಂದನ ಕೇಶವನ ರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ ಸಾಸಿರ ನಾಮದ
ಋಷಿಕೇಶನ ಸಾಸಿರನಾಮದ ಶ್ರೀ ಋಷಿಕೇಶನ ಶೇಷಶಯನ ನಮ್ಮ ವಸುದೇವ ಸೂತನ ಕಂಡನ ಗೋವಿಂದನ. ಭಾಳ ಚೆನ್ನಾಗಿದೆ, ಭಾಳ ಅಂದರೆ ಮೇಡಮ್ ನಂದೇನಾಗಿದೆ ಅಂದರೆ ಹಾಡುಗಾರಿಕೆಯಲ್ಲಿ ಇದೆ ಮೇಡಮ್, ಇಲ್ಲ ಅಂತ ನಾನು ಹೇಳಲ್ಲ, ನಿಮ್ಮೆದುರಿಗೆ ನಾನು ತೋರ್ಪಡಿಸ್ಕೊಡಲ್ಲ. ಅಂದರೆ ನನ್ನ ಪೂರ್ತಿ ಜೀವನ ಪರ್ಯಂತ ತಬಲನೇ ನನಗೆ ಮುಖ್ಯ ಆಗ್ಬಿಡ್ತು ಮೇಡಮ್. ತಬಲನೇ ನಾನು ಭಾಳಷ್ಟು ವರ್ಷಗಳಿಂದ 30 ಜನದ ಮಿಮಿಕ್ರಿ ಮಾಡ್ತಾ ಇದ್ದೆ ಮೇಡಮ್. ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಆಯಿತು. ಅವಾಗ ರಾಜೇಂದ್ರ ಅಂತ ಡಾಕ್ಟ್ರ್ ಇದ್ದರು, ಅವ್ರನ್ನ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ರು, ಗಂಟ್ಲಿಗೆ ತುಂಬ ಸ್ಟ್ರೈನ್ ಕೊಡ್ತಾ ಇದ್ದೀರಾ, ಈ ಚಿಕ್ಕ ವಯಸ್ಸಲ್ಲಿ ನಿಮಗೆ ನಾಳೆ ಹೆಚ್ಚು ಕಮ್ಮಿ ಆದರೆ ಯಾರೂ ಆಗಲ್ಲ, ಒಂದು 2-3 ಜನದ್ದು ಇಟ್ಕೊಳ್ಳಿ, ಯಾಕೆ ಇದೆಲ್ಲ ಮಾಡೋಕ್ಕೆ ಹೋಗ್ತೀರಾ ಅಂತ ಒಂದು ಸಜೆಷನ್ ಕೊಟ್ಟರು. ಅವತ್ತಿಂದ ಕಮ್ಮಿ ಮಾಡಿ ಕೇವಲ ಒಂದು 2-3 ಜನ ಸುಮ್ಮನೆ ಒಂದು ಮನೋರಂಜನೆಗೆ. ಈಗಲೂ ನಾನು ಮಿಮಿಕ್ರಿ ನಾಗೇಶ್ ಅಂತಲೇ ದಯಾನಂದ್ ಅವರೆಲ್ಲ ನಾನು ಬೆಂಗಳೂರಲ್ಲಿ ಪರಿಚಯ ಮಾಡಿಸಿದ್ದಾರೆ, ಮಿಮಿಕ್ರಿ ದಯಾನಂದ್. ಹಾಗೆ ತುಂಬ ಜನ, ಪುಟ್ಟಣ್ಣ ಅಂತ ಕರ್ನಾಟಕ ಬ್ಯಾಂಕಲ್ಲಿದ್ದರು, ಅವ್ರ ಜೊತೆ ಎಲ್ಲ ಹೀಗೆ ಆಮೇಲೆ ಕಮ್ಮಿ ಮಾಡಿಬಿಟ್ಟೆ ಮೇಡಮ್. ಜಾಸ್ತಿ ಈಗ ತಬ್ಲಾಕ್ಕೆ ಒತ್ತೀಗ. ತಬ್ಲಾ ಆದ್ರೆ ನೀವು ಮಿಮಿಕ್ರಿ ಭಾಳ ಚೆನ್ನಾಗಿ ಮಾಡ್ತೀರಿ. ಕನ್ನಡ ಚಿತ್ರರಂಗದ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಬೇರೆ ಯಾರ್ಯಾರು ಮಾಡ್ತೀರಾ ಮತ್ತೆ? ಮೇಡಮ್ ಬಾಲಕೃಷ್ಣ ಅವರು, ಆಮೇಲೆ ಸಹೋದರಿ ದಿವಂಗತ ಕಲ್ಪನಾ ಅವರು. ಈಗ ಆಮೇಲೆ ಸ್ವಲ್ಪ ಎಲ್ಲ ಉದಯ್ ಕುಮಾರ್. ಈಗ ಏನಾಗ್ಬಿಡ್ತು ಅಂದ್ರೆ ಗಂಟ್ಲಿಗೆ ಲೋಡ್ ಆಗಬಾರ್ದು ಅಂತ ಸುಮ್ಮನೆ ಅದನ್ನ ಕಮ್ಮಿ ಮಾಡಿಬಿಟ್ಟೆ ಮೇಡಮ್, ಭಾಳ ಕಮ್ಮಿ. ಈಗ ರಾಜ್ಕುಮಾರ್ ಅವ್ರದ್ದು ಒಂದು ಡೈಲಾಗ್ ಹೇಳ್ತೀರಾ? ಹೇಳ್ತೀನಿ. ಪುಟ್ಟಣ್ಣ ಕಣಗಾಲ್ ಅವರ ಸಾಕ್ಷಾತ್ಕಾರ ಚಿತ್ರದ ಒಂದು ಸನ್ನಿವೇಶ. ಹಿಂದಿ ಚಿತ್ರರಂಗದ ಹಿರಿಯ ನಟ ಪೃಥ್ವಿರಾಜ್ ಕಪೂರ್ ಅವ್ರನ್ನ ಮೊದಲ ಬಾರಿಗೆ ಕನ್ನಡದಲ್ಲಿ ನಟನೆ ಮಾಡಿಸಿದ್ದಾರೆ. ರಾಜ್ಕುಮಾರ್ ಅವರ ತಂದೆ ಪಾತ್ರಧಾರಿ ಪೃಥ್ವಿರಾಜ್ ಕಪೂರ್ ಅವರು, ರಾಜ್ಕುಮಾರ್ ಅವರು ಅವರ ಒಂದು ಸಂಭಾಷಣೆ. ಮಹೇಶ, ಈ ಮನೆ, ಈ ಆಸ್ತಿ, ಈ ಅಂತಸ್ತು ಎಲ್ಲ ಕಾಪಾಡು ಹೋಗ್ತೀಯ ಅಂತ ನಾನು ಅಂದ್ಕೊಂಡಿದ್ದೇನೆ ಮಹೇಶ. ಅದಕ್ಕೆ ರಾಜ್ಕುಮಾರ್ ಅವರು, ಶೀನಪ್ಪ, ಯಾವ ಮನೆ, ಯಾವ ಆಸ್ತಿ, ಯಾವ ಅಂತಸ್ತು ನನಗೆ ಬೇಕಪ್ಪಾಜಿ. ಅಮ್ಮ ಹೋದಾರಿಂದ ನನ್ನನ್ನು ಸಾಕಿ ಸಲಹೋಗಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಪ್ಪಾಜಿ. ನನಗೆ ಯಾಕೆ ಬೇಕಪ್ಪಾಜಿ ಈ ಆಸೆ ಅಂತಸ್ತಲ್ಲ? ನಿಮ್ಮ ಆರೋಗ್ಯವನ್ನು ಚೆನ್ನಾಗಿರ್ಬೇಕಪ್ಪಾಜಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿರ್ಬೇಕಪ್ಪಾಜಿ. ನನಗೆ ಏನು ಬೇಡ ಅಪ್ಪಾಜಿ, ನೀವೊಬ್ಬರು ಸಾಕಪ್ಪಾಜಿ. ಭಾಳ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತೀರಾ. ಇದು ಯಾವ ಸಿನಿಮಾ ಡೈಲಾಗ್ ಅಂದ್ರಿ ಈಗ ಮಾಡಿದ್ದು? ಸಾಕ್ಷಾತ್ಕಾರದ್ದು. ಈಗ ಬಾಲಕೃಷ್ಣ ಅವ್ರದ್ದು ಬಾಲಣ್ಣ. ನಿಜವಾಗ್ಲೂ ಮರೆಯಲಾಗದಂತ ಒಂದು ಮುತ್ತು. ಹೌದಪ್ಪ. ಬಾಲಣ್ಣವ್ರ ಬಗ್ಗೆ ನಾನೊಬ್ಬನೇ ಇಲ್ಲ, ಅವ್ರಿಗೆ ಕಿವಿ ಕೇಳ್ತಾ ಇತ್ತಿಲ್ಲ. ಈ ಸಂದರ್ಭದಲ್ಲಿ ನಾನು ಮೇಡಮ್ ಎದುರಿಗೊಂದು ಸತ್ಯ ಘಟನೆ ಹೇಳಬೇಕು. ಬೇಲೂರು ಕೃಷ್ಣಮೂರ್ತಿ ಅವರ ಕಂಬನಿ ನಾಟಕನ ತೀರದ ಬೇಕೆ ಅಂತ ಒಂದು ಸಿನಿಮಾ ಮಾಡಿದಾಗ ನಾನಿನ್ನೂ ಅವಾಗ ಚಿಕ್ಕವನು. ಬಾಲಕೃಷ್ಣ ಅವ್ರಿಗೆ ಡೈಲಾಗ್ ಫೈಲ್ನ ಹಿಡ್ಕೊಂಡು ಅವ್ರಿಗೆ ಡೈಲಾಗ್ ತೋರ್ಸೋ ಅಂತ ಭಾಗ್ಯ ನನಗೆ ಸಿಕ್ಕಿತ್ತು. ಆ ಫೈಲ್ನ ಅವರು ನೋಡ್ಬಿಟ್ಟು ಅವ್ರದ್ದು ಯಾವ ಥರ ಇತ್ತು ಅಂತಂದರೆ ಮನಸ್ಥಿತಿ, ನಿಂಗೆ ಕೊಡಲ್ಲ ಕಣಯ್ಯ, ನಾ ಕೊಡಲ್ಲ ಅಂತ ಹೇಳಿದ್ರೆ, ಅಯ್ಯೋ ಯಾಕಯ್ಯ ಕೊಡಲ್ಲ, ಅದೇ ನಿಮ್ಮ ಅಪ್ಪಂದ ಅಂದರೆ, ನಾ ಕೊಡಲ್ಲ ಕಣಯ್ಯ ಕೊಡಲ್ಲ ಅನ್ನೋ ಡೈಲಾಗ್ ಆದ್ಮೇಲೆ ನನ್ನ ಡೈಲಾಗ್ ಬರೋದು ಅಂತ ಅವರು ಇಟ್ಕೊಳ್ಳೋರು, ಕಿವಿ ಕೇಳಿಸ್ತಾ ಇತ್ತಿಲ್ಲ ಅಂತ ಮಹಾನ್ ಕಲಾವಿದ ಮೇಡಮ್. ನಮಗೋಸ್ಕರ ಚಲನೆ ನೋಡ್ಬಿಟ್ಟು ಅವರು ಗ್ರಹಿಸ್ತಿದ್ರಂತಲ್ವಾ? ಅಂದ್ರೆ ಯಾವುದೇ ಕಲಾವಿದ್ರದ್ದು ಕೊನೆ ಡೈಲಾಗ್ ಅನ್ನು ಅವ್ರು ನೋಡ್ಕೊಳೋರು. ನಾನು ಫೈಲ್ ಹಿಡ್ಕೋತಾ ಇದ್ದೆ, ಸರ್ ನಿಮ್ದು ಈ ಡೈಲಾಗ್ ಅಂದ್ರೆ ಅದು ಗೊತ್ತು ಕಣಯ್ಯ, ಅದಲ್ಲ ಅವಂದೇನಯ್ಯ, ರಾಮ್ ಗೋಪಾಲ್ ದೇನಯ್ಯ, ರಮಾದೇವಿ ದೇನಯ್ಯ ಅಂತ ಹೇಳೋರು. ಅದೊಂದು ನನಗೆ ಸೌಭಾಗ್ಯ ಸಿಕ್ಕಿತ್ತು. ನೋಡಿ, ಅಂತವ್ರನ್ನೆಲ್ಲ ನೋಡಿದೀರಾ ಅಲ್ವಾ? ನೋಡಿದೀರಾ, ಮತ್ತೆ ನಿಮ್ಮ ಆಸಕ್ತಿನೇ ಬೇರೆ ಇತ್ತು ಪಾಪ, ನಿಮ್ಗೆ ಅನುಕೂಲ ಆಗಿಲ್ಲ. ತದನಂತರದಲ್ಲಿ ಬೇಲೂರು ಕೃಷ್ಣಮೂರ್ತಿ ಅವರು ಮಾವನೇ ಆಗ್ಬೇಕಾಯ್ತು. ಹಾಗಾಗಿ ಅವರ ಒಡನಾಟದಿಂದ ಮಡಿಲ ಮಂದಾರ ಅಂತ ಒಂದು ಚಲನಚಿತ್ರ, ಆಮೇಲೆ ಲಚ್ಚಿ ಅಂತ 2 ಚಲನಚಿತ್ರಕ್ಕೆ ಸಹ ನಿರ್ದೇಶನ ಕೆಲಸ ಮಾಡಿದೆ. ಹೌದಾ? ಮತ್ತೆ ಹೇಳಲೇ ಇಲ್ಲ ನೀವು ನಮಗೆ ಇದನ್ನ. ನಿಮ್ಮ ಧಾರವಾಡದವರೇ ರಾಮ್ ಗೋಪಾಲ್ ಅಂತ, ಅವರಿಗೆ ನಾವು ಫಸ್ಟ್ ತೀರದ ಬೈಕಲ್ಲಿ ಹೀರೋ ಪಾತ್ರ ಕೊಟ್ಟು ಅವಕಾಶ ಕೊಟ್ವಿ ನಮ್ಮ ಸಂಸ್ಥೆಯಿಂದ, ಬೇಲೂರು ಫಿಲಮ್ಸ್ ಇಂದ. ಈಗ ಏನಾಗಿದೆ ಆ ಸಂಸ್ಥೆ ಬಗ್ಗೆ ಎಲ್ಲ ಮಾತಾಡೋಣ. ಈಗ ಬಾಲಣ್ಣ ಅವ್ರದ್ದು ಒಂದು ಡೈಲಾಗ್ ಹೇಳಿ. ಬಾಲಣ್ಣ ಸಂಪತ್ತಿಗೆ ಸವಾಲು ಚಿತ್ರದ ಒಂದು ಸನ್ನಿವೇಶ. ವಜ್ರಮನೆಯವರು ಒಂದು ಕೊಡ್ಲಿ ತಗೋತಾರೆ ಭದ್ರನಿಗೆ ಹೊಡೆಯಕ್ಕೆ, ರಾಜ್ಕುಮಾರ್ಗೆ. ಅವಾಗ ಬಾಲಕೃಷ್ಣ ಅವರು ವಜ್ರಮನೆದು ಚೂರು ಹೇಳ್ತೇನೆ, ಯಾಕೆಂದ್ರೆ ಅದ್ರದ್ದು ಬರುತ್ತೋ ಇಲ್ಲೋ ಅದು ಗೊತ್ತಾಗಲ್ಲ. ಅವಾಗ ಬಾಲಕೃಷ್ಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತ, ಪುಟ್ಟಪ್ಪ ತಗೊಂಬಾರೋ ಕೊಡ್ಲಿನಾ, ಅವನ್ನ ಕಡ್ದು ಹಾಕ್ಬಿಡ್ತೀನಿ ನಾವು. ಸೌಕರ್ರೆ, ಇದು ಎಷ್ಟನೇ ಇಸ್ವಿ, ಇದು ಯಾವ ಕಾಲ, ಪೊಲೀಸ್ ಇದೆ, ಕೋರ್ಟ್ ಇದೆ, ಮರ್ತು ಬಿಟ್ರ,
ನೀವು ಭದ್ರನ ಕೊಲೆ ಮಾಡಿದ ಮಾರನೇ ದಿವಸ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ, ನಾನು ಜೈಲು ಕಂಬಿ ಎಣಿಸ್ಬೇಕಾಗತ್ತೆ. ಅದು ಕೊಡಿ, ಇಲ್ಲಿ ಉಗ್ರಲ್ಲಿ ಹೋಗೋದ ಕೊಡ್ಲಿ ಆಗಿ ತಗೋತೀರಾ, ನಾ ಪುಟ್ಟಪ್ಪ ಇಲ್ವಾ, ಅದು ಸರಿ ಅಂದ್ರೆ ಸ್ವಲ್ಪ ವ್ಯತ್ಯಾಸ. ಡೈಲಾಗು ಕೇಳಿದ್ರೆ ಸಿನಿಮಾ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ. ಬಿಟ್ಟಿದ್ರಿಂದ ಸ್ವಲ್ಪ ಅಂತಂತವ್ರ ಜೊತೆ ಎಲ್ಲ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನಿಮ್ಗೆ. ಈಗ ಹೇಳಿದ್ರಲ್ಲ ಬೇಲೂರು ಅದು ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳ್ತಾ ಇದ್ರಲ್ಲ. ಬೇಲೂರು ಫಿಲಮ್ಸ್ ಅವರು ತೀರದ್ಬೇಕೆ ಅಂತ ಮಾಡಿದ್ರು. ಅದು ನಾನು ಧಾರವಾಡದಲ್ಲಿ ಅವಾಗ ನಾನು ತುಂಬಾ ಕೇಳ್ತಾ ಇದ್ದೆ, ಧಾರವಾಡ ಆಕಾಶವಾಣಿಲಿ. ನಾ ಮರೆಯಲ್ಲ, ನಮಗೆ ನಿಜವಾಗ್ಲೂ ಹಾಸನದ ಎಫ್ಎಂನವರು 4 ಹಾಡನ್ನು ಪ್ರಸಾರ ಮಾಡ್ತಿರ್ತಾರೆ. ನಾ ಮರೆಯಲಾರೆ ಸುದಿನ, ಹಾಡುತ್ತಿರುವೆ ಪ್ರಣಯ ದಾಟಕ್ಕೆ, ಕಾಲದ ಕಾಂಚಂಡಿ ನಾಟ, SP ಆಡಿದ್ದಾರೆ, ಆಮೇಲೆ ವಾಣಿ ಜಯರಾಮ್ ಆಡಿದ್ದಾರೆ, PB ಶ್ರೀನಿವಾಸ ಆಡಿದ್ದಾರೆ. ನಿಮ್ಮ ಆಕಾಶವಾಣಿಲೂ ತೀರದ್ಬೇಕೆ ತುಂಬಾ ಪಾಪ್ಯುಲರ್ ಹಾಡು ಮೇಡಮ್. ಅದೊಂದು ಖುಷಿ. ಹೀಗೆ ನಡೀತಾ ಬಂತು. ಆಮೇಲೆ ನಮ್ಮ ಬೇಲೂರಿನ ಸಂಶೋಧಕರು ಡಾಕ್ಟರ್ ಶ್ರೀವತ್ಸ SOT ಅವರು ಏನು ಮಾಡಿದ್ರು, 1187 ಹೊಯ್ಸಳ ಕಲಾವೃಂದ ಅಂತ ನಾವೊಂದು ಸುಗಮ ಸಂಗೀತ ಒಟಿಯವರ ಒಂದು ಸಹಕಾರದಿಂದ ಸ್ಥಾಪನೆ ಮಾಡಿದ್ವಿ ಮೇಡಮ್. ಸುಗಮ ಸಂಗೀತ ಸಂಸ್ಥೆ ಹೊಯ್ಸಳ ಕಲಾವೃಂದ ಅಂತ 1187 ಡಾಕ್ಟರ್ ಶ್ರೀವತ್ಸ SOT ಅವರ ಸಹಕಾರದಿಂದ ಮಾಡಿ ಅವ್ರೇನ್ ಮಾಡಿದ್ರು 92ರಲ್ಲೇನೋ ಆಕಾಶವಾಣಿ ಓಪನ್ ಆಯ್ಸುವಂಥದ್ದು. 91ರಿಂದ 96 95 ಗೊತ್ತಿಲ್ಲ. ಅವಾಗ ನಮಗೆ ಎನ್ ರಘು ಅಂತ ಮತ್ತೆ ಸತೀಶ್ ಪರ್ವತಿಕರ್ ಅಂತ ಇದ್ರು. ಅವರು ನಮ್ಗೆ ಹೆಚ್ಚಿನ ಸಹಕಾರ ಕೊಟ್ಟು ಮತ್ತೆ ಹೌದು ಮೇಡಮ್. ಅವಾಗ ಅವರು ಏನ್ ಮಾಡಿದ್ರು ಅಂದ್ರೆ, ಹೊಯ್ಸಳ ಕಲಾವೃಂದ ಅಂತ ನಾವು ಕೊಡಕ್ಕಾಗಲ್ಲ, ಯುವವಾಣಿ ಕಾರ್ಯಕ್ರಮದಲ್ಲಿ ಹೊಯ್ಸಳ ಯುವ ಕಲಾವೃಂದ ಅಂತ ಮಾಡ್ತೀನಿ, ಯಾಕೆ ನೀವೆಲ್ಲ ಯುವಕರಲ್ವಾ ಅಂತ ಅಂದ್ಬಿಟ್ಟು ನಮ್ಗೆ ಸತೀಶ್ ಪರ್ವತಿಕರು ಮತ್ತೆ ಎನ್ ರಘು ಅವರು ಬಹಳ ಸಹಕಾರ ಕೊಟ್ಟು ನಮ್ಮ ಕಾರ್ಯಕ್ರಮ. ಏನು ಅವಾಗ ಸುಗಮ ಸಂಗೀತ ಹಾಡಿದ್ರ? ಹೌದು ಮೇಡಮ್. ಇದು ಭಾವಗೀತೆ, ಜಾನಪದ ಗೀತೆ, ಕನ್ನಡ ಗೀತೆ. ಯಾವ್ದಾದ್ರು ಭಾವಗೀತೆ ಬರುತ್ತಾ ನಿಮ್ಗೆ? ಭಾವಗೀತೆ ಸ್ವಲ್ಪ ನೆನಪಿದ್ಯಾ? ಸ್ವಲ್ಪ ಹೇಳ್ತೀನಿ. ಹೇಳಿ, ಚೆನ್ನಾಗಿ ಹಾಡ್ತೀರಾ, ಸ್ವರ ಚೆನ್ನಾಗಿದೆ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳುವಿರಿ ಅದನ್ನು ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಅಂದು ನಾಡಿದರು ಎಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ ಅದುವೆ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಮೇಡಮ್ ನನಗೇನಾಯ್ತು ಅಂದರೆ, ಇವತ್ತು ಹಾಡೋದಕ್ಕೆ ನನಗೆ ಇದಿದೆ ಮೇಡಮ್, ಚರಮ್ ಇದೆ. ಅದೇನೋ ನೀವು ಎಲ್ಲ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ಕಾರ್ಯಕ್ರಮಕ್ಕೆ ಹೋಗ್ತೀನಿ ಒಂದು ಹಾಗೆಲ್ಲ. ಹಿಂದೆ ನಾನು ಎಲ್ಲ ವೇದಿಕೆಗೂ ಇದಕ್ಕೆ ಹೋಗ್ತಿದ್ದೆ, ಪ್ರಾರ್ಥನೆಗೆ. ನಾನು ಪತ್ರಕರ್ತನಾಗಿದ್ದೆ, ಪ್ರತಿನಿಧಿ ಪೇಪರ್ಗೆ. ಅವಾಗಲೂ ನನಗೆ ಪತ್ರಕರ್ತರು ನೀವೇ ಹೇಳ್ಬಿಡಿ ನಾಗೇಶ್ ಅನ್ನೋರು. ನಾನೊಂದು 8-9 ವರ್ಷ ಪ್ರತಿನಿಧಿ ಪತ್ರಿಕೆ ವರದಿಗಾರನಾಗಿ ಬ್ಯಾಂಕ್ ಕೆಲಸ ಸಿಕ್ಕಿದ್ಮೇಲೆ ಅದನ್ನು ಬಿಟ್ಬಿಟ್ಟೆ ನಾನು. ಹಾಗಾಗಿ ಈ ನೋಡಿ, ಒಳ್ಳೆ ಅನುಭವ ಇದೆ ನಿಮಗೆ. ಒಂದ್ ಕಡೆಗೆ ಜೀವನದ ಅನುಭವ ಬಹಳ ದೊಡ್ಡದು. 66 ವಯಸ್ಸಿನ ನೀವು ಇವತ್ತಿಗೂ ಕಲೀಲೇಬೇಕು ಅನ್ನುವಂತಹ ಆ ಕನಸು ಕಣ್ಗಳನ್ನ ಇಟ್ಕೊಂಡು, ಮಕ್ಕಳು ಹೇಗೆ ನಾನು ಏನಾರು ಒಂದು ಕಲಿಬೇಕು ಅಂತಿರ್ತಾರೋ ಅದೇ ಹುರುಪು ಹುಮ್ಮಸ್ಸನ್ನು ಇಟ್ಕೊಂಡಿದ್ದೀರಾ. ಆದಷ್ಟು ಬೇಗ ನಿಮ್ಗೆ ತಬಲಾ ಕಲಿಸ್ಲಿಕ್ಕೆ ಗುರುಗಳು ಸಿಗ್ಲಿ, ನಿಮ್ಮ ಆಸೆ ಕೈಗೂಡ್ಲಿ ಅಂತ ಹಾರೈಸ್ತೀವಿ. ಪತ್ರಿಕೋದ್ಯಮದಲ್ಲಿ ಕೂಡ ನಿಮ್ಗೆ ಅನುಭವ ಇದೆ ಅಂತ ಹೇಳಿದ್ರಿ. ನೀವು ನನಗೆ ಮೊದ್ಲಿಗೆ ಹೇಳುವಾಗ ಇವೆಲ್ಲ ಏನು ಹೇಳಲೇ ಇಲ್ಲ, ಒಂದೊಂದೇ ಒಳ್ಳೇದಾಯ್ತು. ಜೀವನದ ಅನುಭವ ಬಹಳ ದೊಡ್ಡದಿದೆ ನಿಮ್ದು. ಹರಿಕತೆ ಜೊತೆಗೆ ಭಜನಾ ಮಂಡಳಿ ಇದೆ, ಆಮೇಲೆ ವೈಯಕ್ತಿಕ ಬದುಕು, ಮನೆಯಲ್ಲೆಲ್ಲ ಅಂದ್ರೆ ಒಂದು ಕಲಾ ಆಸಕ್ತಿಯನ್ನ ಹೊಂದಿರುವಂತಹ ಕುಟುಂಬ, ಮತ್ತೆ ನೋಡಿ ಒಂದು ಬ್ಯಾಂಕಲ್ಲಿ ಒಂದು ಒಳ್ಳೆ ಕೆಲಸ ಆದ್ಮೇಲೆ ಮತ್ತೆ ಈಗ ಕಲಿಬೇಕು, ಮರಳಿ ಅರಳೋದು. 60 ಆದ್ಮೇಲೆ ಅರಳು ಮರಳು ಅಲ್ವಾ? ನೋಡಿ, ವಯಸ್ಸಾಗ್ತಾ ಆಗ್ತಾ ಈ ಕಲಿಕೆ ಅಥವಾ ಹಿಂದೆ ಏನೇನು ಆಸೆಗಳು ಕೈಗೂಡಿಲ್ಲ ಅದೆಲ್ಲಾನು ಈಡೇರಿಸ್ಕೋಬೇಕು ಅಂತ ಅನ್ಸುತ್ತಲ್ವಾ? ಹೌದು ಮೇಡಮ್. ಆಗ್ಲಿ ಒಳ್ಳೇದಾಗ್ಲಿ ನಿಮ್ಗೆ. ಆಮೇಲೆ ನನಗೆ ಬಹಳ ಹಿಂದೆ ಮೇಡಮ್ ಗಂಗರಾಜ್ ಅಂತ, ಈಗಿನ ನಾದಬ್ರಹ್ಮ ಹಂಸಲೇಖ, ಅವರ ಒಂದು ಒಡನಾಟ ಹೇಗಿತ್ತು ಅಂದ್ರೆ, ಗಂಗರಾಜ್ ಅಂತ ಅವರ ಮೇಲೆ ಹಂಸಲೇಖ ಆದ್ರು.
ಅವ್ರ ಜೊತೆ ಹೊಳೆನ್ಸ್ಪುರದ ಗಂಗಾಚರಣ್ ಅಂತ ಪ್ರಖ್ಯಾತ ಕಲಾವಿದ ಮೇಡಮ್. ಅವ್ರದ್ದೊಂದು ಕಿಂದರ ಜೋಗಿ ಅಂತ ತಂಡ ಇಟ್ಕೊಂಡಿದ್ರು. ಅದರಲ್ಲಿ ನಾನು ಕಾರ್ಯಕ್ರಮಕ್ಕೆ ಮೊರೋಗಜ್ ಅಂತ ಬರುತ್ತೆ. ಅದು ಒಂದು ಕಾಯಿ, ಆ ಕಾಯಿಗೆ ಮಣಿ ಸುತ್ತಿರ್ತಾರೆ, ಅದು ಚಿಶ್ 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 ಅಂತ ಬರುತ್ತೆ. ಈಗ ಪ್ಯಾಡಲ್ಲೆಲ್ಲ ಕೊಡ್ತಾರಲ್ಲ, ಅದನ್ನ ಹಾಕಕ್ಕೆ ಅವಕಾಶ ಕೊಟ್ಟರು. ಆಮೇಲೆ ಗಂಗರಾಜ್ ಅವರು ನಾಟಕಕ್ಕೆ ಬೇಲೂರಿಗೆ ಬಂದಾಗ ಅವ್ರ ಜೊತೆ ಒಡನಾಟ ಸ್ವಲ್ಪ ಇತ್ತು. ಹಾಗಾಗಿ ಅವರ ಮಗಳು ಮದುವೆ ಆದಾಗ ಮರ್ಯಾದಲ್ಲೇ ಬೇಲೂರು ಕೃಷ್ಣಮೂರ್ತಿ ಅವರಿಗೆ ಒಂದು ಇನ್ವಿಟೇಷನ್ ಕೊಟ್ಟಿದ್ರು. ಯಾರೋ ಬ್ಯಾಂಕ್ ಹುಡುಗ ಬರ್ತಿದ್ದ, ಅವನ ಹೆಸರು ಗೊತ್ತಿಲ್ಲ, ತಬ್ಲಾ ಗೆಬ್ಲಾ ಎಲ್ಲ ನುಡಿಸ್ತಾ ಇದ್ದ, ನಮಗೆಲ್ಲ ಇಲ್ಲಿ ನಾಟಕಕ್ಕೆ ಸಹಕಾರ ಮಾಡ್ತಾ ಇದ್ದ. ಅವನಿಗೊಂದು ಪತ್ರಿಕೆ ಕೊಡಿ, ಖಂಡಿತ ಕರ್ಕೊಂಬನ್ನಿ ಅಂತ. ಹಾಗಾಗಿ ನಾನು ಹಂಸಲೇಖ ಅವರ ಮಗಳ ಮದುವೆ ರಿಸೆಪ್ಷನ್ನಲ್ಲಿ ಭಾಗಿಯಾಗಿದ್ದೆ. ಅವತ್ತಿನ ಒಂದು ಇದು ಹಂಸಲೇಖ ಅವರು ಮರ್ತಿಲ್ಲ ಅನ್ನೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ಅಲ್ವಾ. ನೋಡಿ, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಾ, ಓಡಾಡಿದ್ದೀರಾ, ಅಂದರೆ ನಿಮ್ಗೆ ಏನೇನು ದಕ್ಕಿದೆಯೋ ಅದೆಲ್ಲ ನಿಮ್ಮ ಶ್ರಮಕ್ಕೆ ದಕ್ಕಿರೋದು ಅಲ್ವಾ. ಹೀಗೆ ನಿಮ್ಮ ತಬ್ಲಾ ಕಲಿಬೇಕು ಅನ್ನುವಂತಹ ಬಯಕೆ ಏನಿದೆ ಅದು ಆದಷ್ಟು ಬೇಗ ಈಡೇರಲಿ. ನಿಮ್ಗೆ ಈಗಾಗಲೇ ಕಲ್ತಿದ್ದೀರಾ, ನಿಮ್ಗೆ ಅಂತ ಕಠಿಣ ಅಂತ ಇಲ್ಲ ಮೇಡಮ್. ಏನಾಗುತ್ತೆ ಅಂದರೆ, ಈಗ ನಾನು ಸುಜಾತಾ ಮೇಡಮ್ ಹೇಳಿದ್ರು ನುಡಿಸ್ತೀನಿ. ನಿಮ್ಗೆ ಏನನ್ಸುತ್ತೆ, ಪರವಾಗಿಲ್ಲ ನಾನು ಜವಾಮಣೆ ಕೊಟ್ಟಿದ್ದೇನೆ ಅಂತ ಅಂತೀರಾ. ಆದರೆ ನಾನು ಇವತ್ತು ಮೇಡಮ್ ನನ್ನಲ್ಲಿ ಒಂದು ಅಳಕೆ ಏನಿದೆ ಅಂದರೆ, ಯಾರೇ ನನ್ನ ಕಾರ್ಯಕ್ರಮಕ್ಕೆ ಕರೀಲಿ, ನಾನು ಏನು ಹೇಳ್ತೀನಿ ಅಂದರೆ, ಮೇಡಮ್ ನನಗೆ ಪಾಠ ಆಗಿಲ್ಲ, ನಾನು ಮನೋಧರ್ಮದಲ್ಲಿ ನುಡಿಸ್ಕೊಂಡು ಹೋಗ್ತೀನಿ, ನಾನು ಏನು ಕೇಳಿರ್ತೀನಿ ಅದನ್ನು ಕೊಡ್ತೀನಿ ಮೇಡಮ್. ಈಗ ಸಂಗೀತ ನಿರ್ದೇಶಕರು ಏನು ತಬ್ಲಾ ಬೀಡ್ಸ್ ಕೊಟ್ಟಿದ್ದಾರೆ, ಆ ಬೀಡ್ಸನ್ನು ಕೊಡ್ತೀನಿ ಆ ಥರ. ಅದು ನನಗೆ ಅದೇನೋ ವರವಾಗಿ ಬಂತು ಏನೋ ಗೊತ್ತಿಲ್ಲ ಮೇಡಮ್. ಈಗ ನೀವೊಂದು ಮ್ಯೂಸಿಕ್ ತಬ್ಲಾದಲ್ಲಿ ಇವತ್ತು ಈಗ ನೀವು ನನ್ನ ಎದುರುಗಡೆ ನುಡಿಸಿದ್ರೆ ನಾನು ಅದನ್ನೇ ರಿಪೀಟ್ ಕೊಡ್ತೀನಿ. ನನಗೆ ತಾಳ, ರಾಗ ಮತ್ತು ತಾಳಗಳ ಬಗ್ಗೆ ಒಂದು ಇದಿಲ್ಲ. ಅದು ಇರೋ ವಿಚಾರ ಹೇಳ್ಬಿಡ್ಬೇಕು ಮೇಡಮ್. ಅದನ್ನ ನಾವು ಅದನ್ನು ನಿಮ್ಮ ಹತ್ರ ಒಪ್ಕೋಬೇಕು. ನಾನು ಇಷ್ಟು ವರ್ಷದಿಂದ ನಾನು ನುಡಿಸ್ತಾ ಇದ್ದೀನಿ, ನಾನೇ ದೊಡ್ಡಿದು ಅಂತ ನಾನು ಹೇಳಲ್ಲ. ನಾನು ಎಲ್ಲರಿಗೂ ಫಸ್ಟ್ ಹೇಳ್ತೀನಿ, ಅವಾಗ ಅವ್ರೇನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಈಗ ಕೆಲವು ಸ್ಥಳೀಯ ಟಿ ವಿಗೆ ಅದಕ್ಕೂ ರೆಕಾರ್ಡಿಂಗಿಗೆ ತಬ್ಲಾ ನುಡಿಸಿದ್ದೀನಿ. ಆಮೇಲೆ ಹಿಂದೆ ದೂರದರ್ಶನದವರು ಬೇಲೂರಿಗೆ ಬಂದಾಗ ಕಂಡನ ಗೋವಿಂದ ನನ್ನ ಹಾಡಿಗೆ ಸುಮ್ಮನೆ ಅವನು ದೇವ್ರ ಪಾದದ ಹತ್ರ ಶೂಟಿಂಗ್ ಮಾಡ್ತಾಯಿದ್ರು. ಇಲ್ಲಿ ಯಾರು ಈ ದೇವ್ರ ಬಗ್ಗೆ ಹಾಡು ಹೇಳೋರಿದ್ರೆ ಬನ್ನಿ ಅಂದರು. ಆಗ ಮಧುರ ಅಂತ ಸಂಗೀತ ಟೀಚರು ಮತ್ತು ಇನ್ನೊಬ್ಬರು ಹಾರ್ಮೋನಿಯಂ ಸಹಕಾರದಿಂದ ಇದೇ ಕಂಡನ ಗೋವಿಂದನಕ್ಕೆ ತಬ್ಲಾವನ್ನು ನುಡಿಸಿದ್ದು. ಭಾಳ ವರ್ಷ, ಒಂದು 45 ವರ್ಷ ಆಗಿರ್ಬೋದು. ಸುಮ್ಮನೆ ಒಂದು ಸಣ್ಣ ಚಿತ್ರಣ ಅದಷ್ಟೇ. ಎಷ್ಟು ತಬ್ಲಾಗಳಿದೆ ನಿಮ್ಮ ಹತ್ರ? ಈಗ ನನ್ನ ಹತ್ರ ಸಿ ಇದೆ, ಎಫ್ ಇದೆ, ಆಮೇಲೆ ಸಿ ಶಾರ್ಪು, ಸಿ ಜಿ, ಅದೆಲ್ಲ ಒಂದು ಇದು ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್. ಎಲ್ಲ ಶ್ರುತಿ ಇದಾಗಿ ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಏನಾರು ಅಕಸ್ಮಾತ್ ಇದಾಯಿತು ಅಂದರೆ ನಮ್ಮ ಸಹಪಾಠಿಗಳ ಹತ್ರ ಒಂಚೂರು ಶ್ರುತಿ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಮತ್ತೆ ಕೀಬೋರ್ಡ್ನವ್ರು ಬಂದಿರ್ತಾರಲ್ಲ, ಅಲ್ಲಿ ಶ್ರುತಿ ಮಾಡಿ. ಮನೇಲಿ ಏನು ಹೇಳ್ತಾರೆ ನಿಮ್ಮ ಈ ಆಸಕ್ತಿಗೆ? ನಿಮ್ಮ ಮನೇಲಿ ಏನು ಹೇಳ್ತಾರೆ ಅಂತಂದರೆ, ನಮ್ಮ ಅಕ್ಕ ಅವರು ನಾಗಲಕ್ಷ್ಮಿ ಅವರು ಹೇಳ್ತಾರೆ, ನೋಡಪ್ಪ ಬೇಜಾರು ಮಾಡ್ಕೊಬೇಡ, ನಾನೊಂದು ಮಾತು ಹೇಳ್ತೀನಿ, ಅಕ್ಕ ಈ ಥರ ಅಂತೇಳಿ ಅನ್ಕೋಬೇಡ, ಗುರು ಇಲ್ದಲೆ ಆಗಲ್ಲ, ಗುರು ನೀನು ನೋಡ್ಕೊಳ್ಳೇಬೇಕು. ನೀನು ಎಲ್ಲ ಕಡೆನೂ ನಾನು ಹಾಗೆ ನುಡಿಸ್ತೀನಿ ಅಂದರೆ ಅದಕ್ಕೂ ವ್ಯಾಲ್ಯೂಬಲ್ ಇರಲ್ಲ. ನೀನು ಮುಂದುವರಿಬೇಕು, ದೊಡ್ಡ ಸ್ಟೇಜ್ ಮಾಡಬೇಕು ಅಂದರೆ ನೀನು ಗುರುನ ಆಯ್ಕೊಳ್ಳೇಬೇಕು, ಗುರು ಪಾಠ ಆಗಲೇಬೇಕು, ನಿನಗೊಬ್ಬರು ಗುರು ಬೇಕು ಅಂತ ಹೇಳಿದ್ದಾರೆ. ಅದರಂತೆ ನಾನು ಖಂಡಿತ ಗುರುನ ಆಯ್ಕೆ ಮಾಡ್ಕೋತೀನಿ. ಇಲ್ಲ ನೀವು ಹೇಳಿದ್ರಲ್ಲ ಇವತ್ತು ಮೊಬೈಲ್ ಯುಗದಲ್ಲೂ ಆಯ್ಕೆ ಮಾಡ್ಕೋಬೋದು ಅಂತ, ಹಾಗಾಗಿ ನಾನು ಕಲಿತೀನಿ ಮೇಡಮ್, ಗುರುಮುಖನಿಂದ ಕಲಿತೀನಿ. ತುಂಬ ಧನ್ಯವಾದಗಳು. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಇದುವರೆಗಿನ ಮನದಾಸೆ ಏನಿತ್ತು, ಆಕಾಶವಾಣಿಗೆ ಬರಬೇಕು ಅನ್ನೋದು ನಿಮ್ಮ ತಬ್ಲಾ ಇರ್ಬೋದು, ಸಂಗೀತದ ಆಸಕ್ತಿ ಇರ್ಬೋದು, ಅದನ್ನೆಲ್ಲ ನಮ್ಮ ಜೊತೆಗೆ ಹಂಚ್ಕೊಂಡು ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥ ಕೇಳುಗರಿಗೆ ಏನು ಅನಿಸುತ್ತೆ ಅಂತಂದರೆ, ಹೌದಲ್ವಾ, ಈ ಜವಾಬ್ದಾರಿಗಳು ಮುಗಿದ್ಮೇಲೆ ನಮ್ಮ ಆಸಕ್ತಿಗಳ ಕಡೆ ಗಮನ ಕೊಡ್ಬೋದಲ್ವಾ ಅಂತನೂ ಅನ್ನಿಸ್ಬೋದು. ಮತ್ತು ಈ ನಿಮ್ಮ ಅಭಿರುಚಿ ಮಧ್ಯದಲ್ಲಿ ಎಲ್ಲೂ ಕೈ ಬಿಟ್ಟು ಹೋಗ್ಲಿಲ್ವಲ್ಲ, ನೀವು ರಿಪೋರ್ಟಿಂಗ್ ಮಾಡುವಾಗ್ಲೂ ಕೈ ಬಿಟ್ಟು ಹೋಗ್ಲಿಲ್ಲ, ಆಮೇಲೆ ಹೋಟೆಲ್ ವೃತ್ತಿ ಮಾಡುವಾಗ್ಲೂ, ಬ್ಯಾಂಕು, ಇದೆಲ್ಲ ಮಾಡುವಾಗ್ಲೂ ನಿಮ್ಮ ಆಸಕ್ತಿಯನ್ನು ಉಳಿಸ್ಕೊಂಡು ಬಂದಿದ್ದೀರಲ್ವಾ, ಅದು ತುಂಬಾ ಮುಖ್ಯ. ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಆಮೇಲೆ ಇನ್ನೊಂದು ಮೇಡಮ್, ಈ ಒಂದು ಇದರಲ್ಲಿ ನನಗೆ ಹೋಬಳಿ, ತಾಲೂಕು, ಜಿಲ್ಲಾ, ಸ್ಟೇಟ್ ಲೆವೆಲಲ್ಲಿ ಮತ್ತೆ ಎಲ್ಲಾ ಊರುಗಳಲ್ಲಿ, ಇಡೀ ಕರ್ನಾಟಕದಲ್ಲೆಲ್ಲ ನಾವು ಕಾರ್ಯಕ್ರಮ, ಹರಕತೆ, ಸುಗಮ ಸಂಗೀತ, ನಾಟಕಗಳು ಎಲ್ಲ ಹೆಚ್ಚು ಕಮ್ಮಿ 50ಕ್ಕೂ ಹೆಚ್ಚು ಕಡೆ ಸನ್ಮಾನ, ಮತ್ತೆ ಒಂದು 100ಕ್ಕೂ ಹೆಚ್ಚು ಕಡೆ ಅಭಿನಂದನ, ನೆನಪಿನ ಕಾಣಿಕೆ ಇದೆಲ್ಲ ಕೊಟ್ಟಿದ್ದಾರೆ. ಬ್ಯಾಂಕ್ನವ್ರೂ ಕನ್ನಡ ರಾಜ್ಯೋತ್ಸವದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಸನ್ಮಾನ ಮಾಡಿದ್ದಾರೆ.
ಅವ್ರಿಗೆಲ್ಲರಿಗೂ ನಾನು ಕೃತಜ್ಞನಾಗತ್ತೀನಿ. ಅದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ಒಂದು ಕೊರಗಿತ್ತು ಮೇಡಮ್, ಅದನ್ನ ಹೇಳ್ಬಿಡ್ತೀನಿ, ದಯವಿಟ್ಟು ನೀವು ಅನ್ಯತೆ ಭಾವಿಸಬಾರ್ದು. ನನಗೆಲ್ಲ ಕೇಳೋರು, ನಾಗೇಶ್ ಅವರು ಇಷ್ಟೆಲ್ಲ ಪ್ರತಿಭೆ ಇದೆ, ಆಕಾಶವಾಣಿಯಲ್ಲಿ ಯಾಕೆ ನೀವು ಬರ್ತಾ ಇಲ್ವಲ್ಲ ಅಂತ. ಆಮೇಲೆ ನನಗೆ ಅನ್ನಿಸ್ತು ಅಂದರೆ ನಾವು ಹೋಗಿ ಹೇಗೆ ಕೇಳೋದು, ಕೇಳಬಾರ್ದಲ್ವಾ ಅಂದೆ. ಅವಾಗ ಒಬ್ರು ಹೇಳಿದ್ರು, ಕೇಳಲೇಬೇಕು, ನೀವು ಯಾರೋ ಮೇಡಮ್ ಬಂದಿರ್ತಾರೆ, ಬೇಲೂರು ನಾಗೇಶ್ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ತಬ್ಲಿಷ್ಟು ಅಂತ, ನೀವು ಹೋಗಿ ಕೇಳಿದ್ರೆ ತಾನೇ ಗೊತ್ತಾಗೋದು ಅಂದ್ರು. ಅವ್ರು ಹೇಳಿದ್ರಲ್ಲ ಅಂತ ಬಂದು ಸುಜಾತ ಮೇಡಮ್ ಮೀಟ್ ಮಾಡಿದಾಗ ನಮ್ಮ ಅಕ್ಕೊಂದು ಪರಿಚಯ ಕೊಟ್ಟೆ. ಬಹಳ ಖುಷಿ ಬಿಟ್ಟು ಒಂದ್ ದಿವಸ ನಿಮ್ಗೆ ಅವಕಾಶ ಕಲ್ಪಿಸ್ಕೊಡ್ತೀನಿ ಅಂದ್ರು. ಆಮೇಲೆ ಸರಿ ಅವರು ಬರಕ್ಕೆ ಹೇಳಿದ್ರು. ಬಂದು ಇವತ್ತು ಅವರ ಒಂದು ಮೇಡಮ್ ಅವರ ಕಡೆಯಿಂದ ಇವತ್ತು ನನ್ನ ಪರಿಚಯ ಆಕಾಶವಾಣಿ. ಏನಿಲ್ಲ, ನಮ್ಮ ಕೆಲಸನೇ ಅದು. ನಿಮ್ಮಂತ ಕಲಾವಿದ್ರು ಬರಬೇಕು, ಪರಿಚಯ ಆಗ್ಬೇಕು 10 ಜನಕ್ಕೆ. ಎಲ್ಲರಿಗೂ ಗುರುಗಳು ಸಿಕ್ಕಿರೋದಿಲ್ಲ. ಹೌದು ಮೇಡಮ್, ಹೌದು. ಯಾರಿಂದ ಆಗ್ಬೇಕು ಅಂತ ನಮಗ್ ಗೊತ್ತಿರಲ್ಲ. ನನಗೆ ಮೇಡಮ್, ನಾನು 3 ಜನಕ್ಕೆ ಈ ತಬಲಾ ಇದ್ರಲ್ಲಿ ಕೃತಜ್ಞತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಆಕಾಶವಾಣಿ, ಒಂದು ಇಡೀ ನಮ್ಮ ಕುಟುಂಬ, ಆಮೇಲೆ ಎಲ್ಲಾ ಪರಿಕರಗಳ ಕಲಾವಿದರುಗಳು. ಅವ್ರು 3 ಜನಕ್ಕೆ ನಾನು ನನ್ನ ಈ ತಬಲಾ ವಾದನಕ್ಕೆ ಸಹಕಾರ ಕೊಟ್ಟಿರೋದಕ್ಕೆ ಅವರೆಲ್ಲರಿಗೂ ಕೃತಜ್ಞತೆ ಅರ್ಪಿಸ್ತೇನೆ. ಧನ್ಯವಾದಗಳು. ನಿಮ್ ಪರಿಚಯ ಆಗಿದ್ದು, ನಿಮ್ ಜೊತೆಗೆ ಮಾತಾಡಿದ್ದು ಬಹಳ ಸಂತೋಷ ಆಯ್ತು ನನಗೆ. ನಮಸ್ಕಾರ. ಇದುವರೆಗೆ ಹಿರಿಯ ತಬಲವಾದಕರಾದ ಬೇಲೂರಿನ ಬಿಜಿ ನಾಗೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು